श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 141ನೇ ಶ್ಲೋಕ. ಭಕ್ತಿರ್ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧಾಧಿತಿ ಧೃತಿಸ್ಥಿತಿಃ ಯೋಗಃ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಏವಂ ತ್ರಿಧಾ ಅರ್ಥತ್ವ ಕಥನೇನ ಅಮುಖ್ಯ ಪ್ರಸಿದ್ಧಾರ್ಥ ಪರತ್ವಂ ನಿರಸ್ಯ ಶ್ರೀ ವಿಷ್ಣುಪರತ್ವಂ ಸಮರ್ಥಿತಂ. ಈ ರೀತಿಯಾಗಿ ಹಿಂದೆ ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅಂತ ನಾವೇನು 3 ಪದಗಳನ್ನು ನೋಡಿದ್ದೀವಿ. ಆ ರೀತಿಯಾಗಿಯೂ ಕೂಡ ಮಹಾಭಾರತಕ್ಕೆ ಅರ್ಥ ಹೇಳಲಿಕ್ಕೆ ಬರುತ್ತದೆ. ಆದರೆ ಪ್ರತೀತವಾದ ಮೇಲ್ನೋಟಕ್ಕೆ ತೋರುವ ಅರ್ಥ ಏನಿದೆ ಅದು ಸರಿಯಲ್ಲ. ಯಾರೋ ಒಂದು ಕೇವಲ ಮನುವಿನ ಚರಿತ್ರೆ ಅಥವಾ ಉಪರಿಚರ ಎನ್ನುವ ವಸುವಿನ ಚರಿತ್ರೆ, ಆಸ್ತಿಕ ಎನ್ನುವ ಋಷಿಯ ಚರಿತ್ರೆ, ಅಷ್ಟಕ್ಕಾಗಿ ಆ ಒಂದು ಗ್ರಂಥಕ್ಕೆ ಅಷ್ಟು ಶ್ಲೋಕಗಳಿದೆ, 1,00,000 ಶ್ಲೋಕ. ಅದಕ್ಕೆ ಮಹಾಭಾರತ ಅಂತ ಹೆಸರು ಇಡೋದು ಅದು ಸಮಂಜಸ ಅಲ್ಲ ಅಂತ ಹೇಳಿ ಮನುಗಳು, ಆಸ್ತಿಕರು ಮತ್ತು ಉಪರಿಚರ ಅಂದ್ರೆ ನಾರಾಯಣನದೇ ಹೆಸರು ಅಂತ ನೋಡಿದ್ದೀವಿ. ಇನ್ನು ಆಸ್ತಿಕ, ಮನ್ವಾದಿಗಳು ಹಾಗೆಂತಲ್ಲ, ಅದು ಪಾಂಡವರ ಹೆಸರು. ಅದರಿಂದ ವಿಷ್ಣು ವೈಷ್ಣವರ ಕಥೆ ಅಂತ ಇಷ್ಟು ಹೇಳಲಿಕ್ಕೆ ಬರುತ್ತದೆ ಅಂತ ಹೇಳಿ ಅಧುನಾ ಭಕ್ತಿಯಾದಿ ದಶಕ ಇತ್ಯುಕ್ತಂ. ಭೀಮ ಅಂದ್ರೆ ಜ್ಞಾನ ಭಕ್ತಿಯಾದಿಗಳು ಅಂತ ಹಿಂದೆ ಹೇಳಿದ್ರು. ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಮುಖ್ಯಾರ್ಥಂ ಪ್ರಕಟಯನ್ನಾಹ ಭಕ್ತಿಯಾದಿ ಯಥಾ ವೃಕೋದರ ಉಚ್ಯತೆ ತದಧ್ಯಾತ್ಮನಿಷ್ಠ ಭಕ್ತಿಯಾದಯ ನಿರೂಪಿತ. ಯಾವುದದು? ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ ಅಂತ ಈ 10 ಕೂಡ ವೃಕೋದರ ಅಂತ ಕರೀತಾರೆ ಅಂತ ಅದ ಲಿಸ್ಟ್ ಅನ್ನೇ ಕೊಟ್ಬಿಟ್ಟಿದ್ದಾರೆ. ಭಕ್ತಿಯಾದಿ ದಶಕ ಇತ್ಯುಕ್ತಸ್ಯ ಹಿತಂ ವ್ಯಾಖ್ಯಾನಂ. ಹಾಗೆ ಅಂದ್ರೆ ಎಲ್ಲೆಲ್ಲಿ ವೃಕೋದರ ಅಂತ ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ಈ 10 ಭಕ್ತಿಯಾದಿ 10 ಇಟ್ಕೋಬಹುದು ಹಾಗೆ. ಏತದ್ದಶಾತ್ಮಕೋ ವಾಯುಃ ತಸ್ಮಾತ್ ಭೀಮಸ್ತದಾತ್ಮಕಃ ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತಿ. ಈ ಶಬ್ದ ಎಲ್ಲ ಭೀಮನನ್ನು ಹೇಳ್ತದೆ ಅಂತ ಯಾಕೆ ಹಾಗೆಂತ ಹೇಳಬೇಕು ಅಂದ್ರೆ, ಯಸ್ಮಾತ್ ವಾಯುಹು, ಯಾವ ಕಾರಣದಿಂದ ಮೂಲ ರೂಪದಲ್ಲಿ ಇರತಕ್ಕ ವಾಯುದೇವರು ಭಕ್ತಿಯಾದಿ ದಶಕ ಸ್ವರೂಪ, ಈ 10 ಕೂಡ ಅವರ ಸ್ವರೂಪದಲ್ಲೇ ಇರತಕ್ಕದ್ದು. ತಸ್ಮಾತ್ ವಾಯು ಸ್ವರೂಪತ್ವಾದ್ ಭೀಮಃ ಭಕ್ತಿಯಾದಿ ಆತ್ಮಕಃ. ಯಾವ ಕಾರಣದಿಂದ? ಭೀಮಸೇನ ದೇವರು ಅಂದ್ರೆ ಅವರು ವಾಯುದೇವರ ಅವತಾರನೆ. ಅದರಿಂದ ವಾಯುದೇವರಲ್ಲೂ ಭೀಮಸೇನ ದೇವರಲ್ಲೂ ಕೂಡ ಈ 10 ಇದೆ ಅಂತ ನಾವು ಹೇಳಬಹುದು. ಶ್ರುತಾದಿ ಗುಣಪ್ರಾಚುರ್ಯ ಲೋಕೆ ತಚ್ಛಬ್ದವಾಚ್ಯ ಶ್ರುತಾದ್ಯಭಿಮಾನಿ ಅರ್ಜುನ. ಶ್ರುತಾದಿ ಅಂದ್ರೆ ಕೇಳೋದು, ಶ್ರವಣಾದಿ ಗುಣಪ್ರಚುರ ಅದಕ್ಕೆ ಅಭಿಮಾನಿಯಾದವ ಇಂದ್ರದೇವರು, ಇಂದ್ರನ ಅವತಾರ ಅರ್ಜುನ. ಅದರಿಂದ ಅರ್ಜುನನನ್ನ ಶ್ರವಣಕ್ಕೆ ಅಭಿಮಾನಿ ಅಂತ ಹೇಳ್ತೀವಿ. ನಕುಲ ಸಹದೇವೌ ಶೀಲ ವಿನಯ ಅಭಿಮಾನಿನೌ ಹಾಗೆ ಅಂತ. ಅದೇ ತರ ಅಶ್ವಿನಿ ದೇವತೆಗಳು ಶೀಲ ವಿನಯಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದೇ ತರ ನಕುಲ ಸಹದೇವರು ಅದರಿಂದ ಅಂತ ನಾವು ಹೇಳ್ತೇವೆ. ಅಭಿದಾಯ ಶ್ರವಣಂಚ ವಿದ್ಯಾಯ ವಿದ್ಯಾ ಶ್ರವಣ ಮಾಡಬೇಕು ಅಂದ್ರೆ ಯಾವುದರ ಶ್ರವಣ? ವಿದ್ಯೆಯ ಶ್ರವಣ. ವಿದ್ಯಾ ಅಂದ್ರೆ ಯಾವುದು ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಸ್ಮಾತ್ ಸಾ ದ್ರೌಪದಿ ಏವ ಸರಸ್ವತಿ. ಎಲ್ಲಾ ಸಚ್ಶಾಸ್ತ್ರ ಅಂತ ಏನಿದೆ ಅದನ್ನೇ ವಿದ್ಯೆ ಎಂದು ಕರಿತೀವಿ. ಆ ವಿದ್ಯೆಗೆ ಅಭಿಮಾನಿಯಾದವರು ಸರಸ್ವತಿ.
ಅಂದ್ರೆ ಭಾರತೀ ದೇವಿ ಅವರೇ ದ್ರೌಪದಿಯಾಗಿ ಇದ್ದಾರೆ ಹಾಗೆ. ಅದರಿಂದ ವಿದ್ಯಾ ಅಂತ ಬಂದ್ರೆ ಅಲ್ಲಿ ಎಲ್ಲೆಲ್ಲಿ ದ್ರೌಪದಿ ಅಂತ ಇದೆ ಅಲ್ಲಿಲ್ಲ ವಿದ್ಯೆ ಅಂತ ಇಟ್ಕೋಬೇಕು, ಸಚ್ಶಾಸ್ತ್ರ ಅಂತ ಇಟ್ಕೋಬೇಕು ಅಂತ ಒಟ್ಟು ಆ ರೀತಿಯಾಗಿ ಕೂಡ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತದೆ. ಈಗ ನೋಡಿ ದುರ್ಯೋಧನ ದ್ರೌಪದಿ ದೇವಿಯನ್ನ ಅಪಮಾನ ಮಾಡಿದ ಹಾಗೆಂದ್ರೆ ಅದನ್ನ ಏನ್ ಅರ್ಥ ಮಾಡ್ಕೋಬೇಕು, ಅಧ್ಯಾತ್ಮ ಪರವಾಗಿ ದುರ್ಯೋಧನ ವಿದ್ಯೆಯನ್ನ ಅಪಮಾನ ಮಾಡಿದ ಹಾಗೆಂತ ವ್ಯಾಖ್ಯಾನ ಹೇಳಿ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತದೆ ಅಂತ ಒಟ್ಟು. ಅದರಿಂದ ಎಂದಿಗೂ ಸಚ್ಶಾಸ್ತ್ರದ ನಿಂದೆಯನ್ನ ಮಾಡಬಾರದು, ಅಗೌರವ ಸಲ್ಲಿಸಬಾರದು. ಅಜ್ಞಾನಾದಿ ಸ್ವರೂಪಸ್ತು ಕಲಿರ್ದುರ್ಯೋಧನ ಸ್ಮೃತಃ ವಿಪರೀತಂ ತು ಯಜ್ಞಾನಂ ದುಶ್ಯಾಸನ ಇತೀರಿತಃ. ಅದೇ ರೀತಿಯಾಗಿ ನೋಡಿ, ಈ ದುರ್ಯೋಧನ ದುಶ್ಯಾಸನ ಅವರನ್ನು ಕೂಡ ಅಧ್ಯಾತ್ಮ ಪರವಾಗಿ ಅರ್ಥ ಹೇಳಲಿಕ್ಕೆ ಬರುತ್ತದೆ. ಕಲಿಯ ಸ್ವರೂಪ ದುರ್ಯೋಧನ ಅಂದ್ರೆ ಯಾರು, ಕಲಿನೇ. ಆ ಕಲಿಯ ಸ್ವರೂಪ ಎಂಥದ್ದು ಹಾಗೆಂದ್ರೆ ಅಜ್ಞಾನಾದಿ ಸ್ವರೂಪ, ಅಜ್ಞಾನ ಮಿಥ್ಯಾಜ್ಞಾನ ಇವುಗಳ ಸ್ವರೂಪವೇ ಆ ಕಲಿಯಾಗಿ ಇರ್ತಾನೆ. ಅದರಿಂದ ದುರ್ಯೋಧನ ಹಾಗೆಂದ್ರೆ ಅದನ್ನೆಲ್ಲ ಅಜ್ಞಾನಾದಿಗಳು ಅಂತ ಅರ್ಥ ಹೇಳಲಿಕ್ಕೆ ಬರುತ್ತದೆ. ಹೇಗೆ ಭೀಮ ಅಂದ್ರೆ ಜ್ಞಾನಾದಿಗಳು ಅಂತ ಬರುತ್ತದೆ, ದುರ್ಯೋಧನ ಅಂದ್ರೆ ಅಜ್ಞಾನಾದಿಗಳು ಅಂತ ಹೇಳಲಿಕ್ಕೆ ಬರ್ತದೆ. ಅದರಿಂದ ನೋಡಿ, ವಿದ್ಯೆಯನ್ನ ಯಾರು ಅಗೌರವ ಸಲ್ಲಿಸ್ತಾರೆ, ಯಾರಲ್ಲಿ ಅಜ್ಞಾನ ಇದೆಯೋ ಅವರು ಇಂದ ಸರಿಗಿದೆ. ನೋಡಿ, ದುರ್ಯೋಧನ ಅವನು ವಿದ್ಯೆಯನ್ನ ಅಪಮಾನ ಮಾಡಿದ ಹಾಗೆಂದ್ರೆ ವಿದ್ಯೆಯನ್ನ ಅಪಮಾನ ಮಾಡಿತ್ತು ಹಾಗೆಂತ ಅರ್ಥ. ಇನ್ನು ವಿಪರೀತ ಯಜ್ಞಾನಂ ದುಶ್ಯಾಸನ ಇತೀರಿತ. ವಿಪರೀತ ಜ್ಞಾನ ನೋಡಿ, ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲದೆ ಇರೋದು, ವಿಪರೀತ ಜ್ಞಾನ ಅಂದ್ರೆ ತಪ್ಪಾಗಿ ತಿಳಿಯೋದು, ವಸ್ತು ಇರೋದು ಒಂದು ತಾವು ತಿಳಿದದ್ದೊಂದು ಅಂತ, ಅದನ್ನ ವಿಪರೀತ ಜ್ಞಾನ ಅಂತ ಕರೀತಾರೆ. ಅದಕ್ಕೆ ಅಭಿಮಾನಿಯಾದವ ದುಶ್ಯಾಸನ ಹಾಗೆ, ಅದಕ್ಕೆ ಅಭಿಮಾನಿ ಅವನು ಹಾಗೆ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ನಾವು ಇಟ್ಕೋಬೇಕು. ಯಾವ್ಯಾವ್ದು ಸದ್ಗುಣಗಳು ಇದೆ ಅದೆಲ್ಲ ಪಾಂಡವರು, ಎಸ್ಪೆಷಲಿ ಭೀಮಸೇನ ದೇವರು. ಯಾವ್ಯಾವುದು ದುರ್ಗುಣಗಳು ಅಂತ ಇದೆ ಅದೆಲ್ಲ ಕೌರವರು, ವಿಶೇಷವಾಗಿ ದುರ್ಯೋಧನ ಅಂತ ಇಟ್ಕೋಬೇಕು. ಇನ್ನು ಶಕುನಿ ವಿಚಾರ ಹೇಳ್ತಾರೆ ನೋಡಿ. ನಾಸ್ತಿಕ್ಯಂ ಶಕುನಿರ್ನಾಮ ಸರ್ವದೋಷಾತ್ಮಕ ಪರೇ ಧಾರ್ತರಾಷ್ಟ್ರ ಸ್ವಹಂಕಾರೋ ದ್ರೌಣಿ ರುದ್ರಾತ್ಮಕೋ ಯತಃ. ಇನ್ನು ಶಕುನಿ ಯಾರು, ಅವನು ನಾಸ್ತಿಕ್ಯಕ್ಕೆ ಅಭಿಮಾನಿ ಅಂತ. ನಾಸ್ತಿಕ್ಯ ಅಂದ್ರೆ ಏನು ನೋಡಿ, ಆಸ್ತಿಕ್ಯ ಪಾಂಡವರು ಅಂದ್ರೆ ಶಾಸ್ತ್ರ ಇದೆ, ದೇವರು ಇದ್ದಾನೆ, ಪರಲೋಕ ಇದೆ, ಇದೆ ಅಸ್ತಿ ಅಂದ್ರೆ ಇದೆ ಅಂತ ಅರ್ಥ. ಇದೆ ಅಂತ ತಿಳಿದು ಸಾಧನೆ ಮಾಡುವವರು ಆಸ್ತಿಕರು ಪಾಂಡವರು. ನಾಸ್ತಿ ಶಾಸ್ತ್ರ ಸುಳ್ಳು, ಶಾಸ್ತ್ರ ಎಲ್ಲವೂ ಸುಳ್ಳು, ಜಗತ್ತು ಸುಳ್ಳು, ದೇವರು ಸುಳ್ಳು, ಹೀಗೆ ಅಂತೆಲ್ಲ ಎಲ್ಲವೂ ಸುಳ್ಳು ಅಂತ ಹೇಳುವವರು ಇಲ್ಲ ಅಂತ ಹೇಳ್ತಾರೆ. ನಾಸ್ತಿ, ಅವರು ನಾಸ್ತಿಕರು ಹಾಗೆ ಅಂತ. ಅದಕ್ಕೆ ಅಭಿಮಾನಿಯಾದವ ಶಕುನಿ ಹಾಗೆ. ಸರ್ವದೋಷಾತ್ಮಕ ಪರೇ. ಇನ್ನು ಉಳಿದವರು ನೋಡಿ, ಎಲ್ಲರನ್ನು ಹೇಳಕ್ ಹೋಗಿಲ್ಲ, ಉಳಿದವರೆಲ್ಲ ಇದೇ ರೀತಿಯಾಗಿ ದೋಷವುಳ್ಳವರು ಅಂತ ನಾವು ತಿಳ್ಕೋಬೇಕು ಹಾಗೆ. ಅದರಿಂದ ಇದು ಅಧ್ಯಾತ್ಮ ಪರವಾಗಿ ಹೇಗೆ ಮಹಾಭಾರತ ಅಂದ್ರೆ ನಮಗೆ ಸಂಬಂಧಪಟ್ಟಂತೆ ಅದು. ಮತ್ತೆ ನೋಡಿ, ಇದು ಯಾರ್ದೋ ಕತೆ ಅಲ್ಲ, ಅದು ಮಹಾಭಾರತ ಯಾರ್ದು, ನಮ್ದೇ ಕತೆ. ಯಾಕೆ ನಮ್ಮೊಳಗೆ ಎರಡೂ ಇದೆ. ಒಂದು ಕಡೆ ಕೌರವರು ಇದ್ದಾರೆ, ಒಂದು ಕಡೆ ಪಾಂಡವರು ಇದ್ದಾರೆ. ಅದರಿಂದ ಮಹಾಭಾರತ ನಮ್ದೇ ಕಥೆಯನ್ನ ಹೇಳ್ತಾ ಇದೆ. ಆದ್ರೆ ಫೈನಲ್ ರಿಸಲ್ಟ್ ಇಷ್ಟೇ, ಸಜ್ಜನರಾಗಿದ್ದರೆ ಪಾಂಡವರು ಗೆಲ್ತಾರೆ, ಅವರು ಮೋಕ್ಷ ಸಾಧನೆ ಮಾಡಿಕೊಂಡು ಪರಮಾತ್ಮನ ಅಪರೋಕ್ಷ ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಹಾಗೆಂತ. ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ ಪಾಪಾನ್ಯನ್ಯೇತು ಸೈನಿಕಾಃ ಪಾಂಡವೇಯಾಶ್ಚ ಪುಣ್ಯಾನಿ ತೇಷಾಂ ವಿಷ್ಣುರ್ನಿಯೋಜಕಃ. ಇನ್ನು ದ್ರೋಣಾಚಾರ್ಯರು ಮೊದಲಾದ ಕರ್ಣ, ಅಭಿಮನ್ಯು, ಭೀಷ್ಮ ಇವರೆಲ್ಲರನ್ನು ಕೂಡ ಇಟ್ಕೋಬೇಕು. ಇವರೆಲ್ಲರೂ ಕೂಡ ಇಂದ್ರಿಯಾದಿ ಅಭಿಮಾನಿನಃ, ಬಹುವಚನಂ ಉಪಮಾಧ್ಯರ್ಥೆ ದುರ್ಯೋಧನಸ್ಯ ಅನ್ಯೇ ಸೈನಿಕಾಃ. ಅದರಿಂದ ಭೀಷ್ಮ, ದ್ರೋಣ ಇವರೆಲ್ಲರೂ ಕೂಡ ಇಂದ್ರಿಯಗಳು ಅಂತ ಇಟ್ಕೋಬೇಕು. ಮನಸ್ಸಿನ ವಿಚಾರವನ್ನ ಹೇಳಿದ್ರು, ವಿದ್ಯೆ ಇತ್ಯಾದಿಗಳು ಹಾಗೆ ಅಂತ. ಅದೇ ತರ ಇಂದ್ರಿಯಗಳನ್ನು ಕೂಡ ಇಟ್ಕೊಳ್ಳಿಕ್ಕೆ ಬರುತ್ತದೆ ಹಾಗೆ. ಇನ್ನು ದುರ್ಯೋಧನಸ್ಯ ಅನ್ಯೇ ಸೈನಿಕಾಃ, ಇನ್ನು ದುರ್ಯೋಧನನ ಅಣ್ಣ ತಮ್ಮಂದಿರು ಬಿಟ್ಟು ಉಳಿದ ಸೈನಿಕರು ಅಂತ ಇದ್ದಾರಲ್ಲ, ಅವರು ಕೂಡ ಪಾಪಾನಿ, ಅವರೆಲ್ಲ ಪಾಪಕ್ಕೆ ಅಭಿಮಾನಿಗಳು ಹಾಗೆ. ಪಾಪಗಳು ಜಾಸ್ತಿ ಇದೆ ನೋಡಿ, ಅವರೆಲ್ಲರೂ ಕೂಡ ಕೌರವರ ಕಡೆ ಇದ್ರು ಅಂತ ಒಟ್ಟು.
ಪಾಂಡವೇಯಾಹ ಅಂದ್ರೆ ಪಾಂಡವ ಸಂಬಂಧಿನಃ ಸೈನಿಕಾಹ ಪುಣ್ಯಾನಿ. ಪಾಂಡವರ ಕಡೆ ಇದ್ದವರೆಲ್ಲ ಪುಣ್ಯಕ್ಕೆ ಅಭಿಮಾನಿಗಳಾದ ದೇವತೆಗಳು ಅಂತ ತಿಳ್ಕೋಬೇಕು. ತೇಷಾಂ ಪಾಂಡವೇಯಾನಾಂ ಅಂತ ನೋಡಿ. ಈ ರೀತಿಯಾಗಿ ಇಡೀ ಕೌರವರ ಪಾಂಡವರು ಅಂದ್ರೆ ಅಧ್ಯಾತ್ಮ ಪರವಾಗಿ ಹೇಗೆ ಅರ್ಥ ಮಾಡಬೇಕು ಅಂತ ಸೂತ್ರಪ್ರಾಯ ಇದು. ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನೋಡಿ. ತೇಷಾಂ ವಿಷ್ಣು ನಿಯೋಜಕ. ಆ ಪಾಂಡವರನ್ನೆಲ್ಲ ನಿಯೋಜನೆ ಮಾಡಿದ್ದು ವಿಷ್ಣುವೇ. ಅದರಿಂದ ಅದು ಪುಣ್ಯದಾಯಕವಾಗ್ತದೆ ಅಂತ ಒಟ್ಟು. ಅದರಿಂದ ವೇದವ್ಯಾಸರು ನೋಡಿ, ಒಂದು ಜೀವ ಅಂತ ಆದರೆ ಎರಡೂ ಇರುತ್ತದೆ. ಪುಣ್ಯಗಳು ಇರುತ್ತದೆ, ಪಾಪಗಳು ಇರುತ್ತದೆ. ಆದರೆ ಸಜ್ಜನನಾದವ ಆ ದುಷ್ಕರ್ಮಗಳನ್ನ ಸೋಲಿಸಿ, ಪಾಪಗಳನ್ನೆಲ್ಲ ಸೋಲಿಸಿ ಸತ್ಕರ್ಮ ಪರಮಾತ್ಮನ ಅನುಗ್ರಹ ಇತ್ಯಾದಿಗಳನ್ನೆಲ್ಲ ಪಡೆದು ಅಪರೋಕ್ಷ ಜ್ಞಾನವನ್ನ ಪಡೆದು ಗೆಲ್ಲಬೇಕು ಹಾಗೆಂಬ ಒಂದು ವಿಚಾರವನ್ನ ತಿಳಿಸಿಕೊಡುವುದಕ್ಕಾಗಿ ಈ ಕೌರವರ ಪಾಂಡವರ ಒಂದು ವಿಚಾರವನ್ನ ಮುಂದಕ್ಕೆ ಇಟ್ಟಿದ್ದಾರೆ. ಹಾಗೆಂತ ಒಟ್ಟು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಸಂಗ್ರಹ. ಇದು ವಾದಿರಾಜ ಸ್ವಾಮಿಗಳು ಈ ರೀತಿಯಾಗಿ ಸಂಗ್ರಹ ಮಾಡಿ ಕೊಡ್ತಾರೆ. ವೇದವ್ಯಾಸರು ಮಹಾಭಾರತದಲ್ಲಿ ಆಯ್ತು ನೀವು ಹೇಳಿದ ಪ್ರಕಾರ ಕೌರವರೆಲ್ಲ ದೋಷಗಳು ಪಾಪಗಳು, ಪಾಂಡವರು ಎಲ್ಲ ಸದ್ಗುಣಗಳು ಪುಣ್ಯಗಳು ಅಂತ ಇಟ್ಕೊಳ್ಳೋಣ. ಇದನ್ನ ನಾವೇನ್ ಮಾಡ್ಬೇಕು ತೆಗೆದುಕೊಂಡು ಹಾಗೆಂದ್ರೆ ನಮಗೇನ್ ಬೇಕು ಹಾಗೆಂದ್ರೆ ನಮಗೆ ಪ್ರತಿಯೊಂದು ಜೀವರಿಗೂ ಎರಡೂ ಇರುತ್ತದೆ. ಪುಣ್ಯವೂ ಇರುತ್ತದೆ, ಪಾಪವೂ ಇರುತ್ತದೆ. ಆದರೆ ದೋಷಗಳು ಪಾಪಗಳು ಇರುತ್ತದೆ. ಆ ದೋಷಗಳು ಪಾಪಗಳನ್ನೆಲ್ಲ ಪರಿಹಾರ ಮಾಡಿಸಿಕೊಂಡು ಅನೇಕ ಜನ್ಮಗಳಲ್ಲಿ, ಒಂದೇ ಜನ್ಮದಲ್ಲಿ ಆಗೋದಿಲ್ಲ, ಅನೇಕ ಜನ್ಮ ತೆಗೆದು ಅದನ್ನ ಸಾಧನೆ ಪರಿಪಕ್ವ ಆಗುವಂತೆ ಮಾಡಿ ದೋಷಗಳು ಪಾಪಗಳನ್ನೆಲ್ಲ ಕಳೆದುಕೊಂಡು ಗುಣಗಳನ್ನ ಸಂಪಾದನೆ ಮಾಡುವ ದಾರಿಯಲ್ಲಿ ನಾವಿರಬೇಕು ಹಾಗೆಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಮಹಾಭಾರತ ಹೊರಟು. ಅದು ನಮ್ಮ ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವತೆಗಳ ಪರಮಾತ್ಮನ ಸಹಾಯ ಅದಕ್ಕೆ ಬೇಕೇ ಬೇಕು ಎಂಬ ಅದನ್ನ ಮಹಾಭಾರತ ಚೆನ್ನಾಗಿ ತೋರಿಸಿಕೊಡ್ತದೆ ನೋಡಿ. ಪಾಂಡವರ ಜಯದ ಹಿಂದೆ ಕೃಷ್ಣನ ಅನುಗ್ರಹ ಎಷ್ಟಿದೆ. ಶ್ರವಣಾದಿಗಳು ಮಾಡಬೇಕು, ಶೀಲ ವಿನಯದಿಂದ ಇರಬೇಕು, ವಿದ್ಯೆ ಇರಬೇಕು. ಇದೆಲ್ಲ ಜೀವರಿಗೆ ಇರಬೇಕಾದ ಒಂದು ಅಂಶ. ಧರ್ಮ ಇರಬೇಕು, ಭಕ್ತಿ ಜ್ಞಾನಾದಿಗಳು ಇರಬೇಕು. ಪ್ರತಿಯೊಂದು ಸಜ್ಜನರಲ್ಲೂ ಕೂಡ ಇದೆಲ್ಲ ಇರಬೇಕಾದ ವಿಚಾರ. ಹಾಗೆ ಎಂಬ ಒಂದು ದೃಷ್ಟಿಯಿಂದ ನಾವು ಮಹಾಭಾರತವನ್ನ ನೋಡಿ ಹೇಳಲಿಕ್ಕೆ ಬರ್ತದೆ ಎಂಬ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ದುರ್ವಿಜ್ಞೇಯ ಮತಸ್ಸರ್ವೈ ಭಾರತಂ ತು ಸುರೈರಪಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಅಧ್ಯಾತ್ಮ ಪರವಾಗಿ ಅದರ ನಮಗೆ ಸಂಬಂಧಪಟ್ಟಂತೆ ಮಹಾಭಾರತಕ್ಕೆ ವ್ಯಾಖ್ಯಾನ ಹೇಳಲಿಕ್ಕೆ ಬರುತ್ತದೆ ಹಾಗೆ ಅಂತ. ಆದರೆ ಸ್ವಲ್ಪ ಬುದ್ಧಿಮಟ್ಟ ಬೇಕದಕ್ಕೆ. ಅದರಿಂದ ಮಹಾಭಾರತದ ನಿಜವಾದ ಅರ್ಥವನ್ನ ತಿಳ್ಕೊಳ್ಳೋದು ದೇವತೆಗಳಿಗೆ ಸಾಧ್ಯವಾಗ್ತದೆ. ಸಾಮಾನ್ಯ ಮನುಷ್ಯರಿಗೆ ಅದರ ಅರ್ಥ, ಯಾಕೆಂದ್ರೆ ಭಾಷಾತ್ರಯ ಗೊತ್ತಿರಬೇಕು. ಆ ರೀತಿಯಾಗಿ ಗೊತ್ತಿದ್ದವರಿಗೆ ಅದು ಚೆನ್ನಾಗಿ ಅರ್ಥ ಆಗ್ತದೆ ಹಾಗೆ. ಮುಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.